ಇಷ್ಟು ದಿನ ಅಮ್ಮ ಮತ್ತು ಅಕ್ಕಿ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತಿತ್ತಾದರೆ ನೀನು ಬಂದಮೇಲೆ ನಿನ್ನನ್ನು ನೋಡಿದೆ, ನಿನ್ನ ಮಾತುಗಳು ಕೇಳದೆ ಇದ್ದರೆ ಹುಚ್ಚನಾಗಿ ಹೋಗ್ತೀನಿ, ಹಾಗಾಗ್ತಿದ್ದೀನಿ ಅಂತ ಅಂದ್ಕೊಳ್ತಾ ತ್ರಿಷಾನನ್ನು ತನ್ನ ಹತ್ತಿರ ಕಂದರೆ ತನ್ನ ಎದೆಗೆ ಹತ್ತಿಕೊಂಡು ಹಾಯಾಗಿ ಅವಳ ಇರುವಿಕೆಯನ್ನು ಅನುಭವಿಸ್ತಾ ಕಣ್ಮುಚ್ಕೊಂಡ ಶೌರ್ಯ ಕೂಡ. ಶೌರ್ಯನ ತೋಳಿನಲ್ಲಿ ಹಾಯಾಗಿ ಮಲಗಿದ್ಲು ತ್ರಿಷಾ. ಎಷ್ಟೇ ಪ್ರಯತ್ನಿಸಿದ್ರು ನಿದ್ದೆ ಬಾರದೆ ಕಣ್ತೆರೆದು ನೋಡ್ದ. ಎದುರುಗಡೆ ಅಮಾಯಕವಾಗಿ ಮಲಗಿರೋ ತನ್ನ ಹೆಂಡತಿಯನ್ನು ನೋಡ್ತಾ ತುಂಬ ಹೊತ್ತು ಹಾಗೆ ಕಳೆದು ಬಿಟ್ಟ. ಎಷ್ಟು ಹೊತ್ತು ಹಾಗೆ ನೋಡ್ತಿದ್ನೋ ಗೊತ್ತಿಲ್ಲ, ಆದರೆ ಹಾಗೆ ತನ್ನ ಹೆಂಡತಿ ಕಡೆ ನೋಡ್ತಿದ್ದ. ಇನ್ನು ಯಾವಾಗಲೂ ಮುಂಜಾನೆ ವೇಳೆಗೆ ನಿದ್ರೆಗೆ ಜಾರಿಕೊಂಡ ಶೌರ್ಯ. ಮರುದಿನ ಬೆಳಿಗ್ಗೆ ನಿದ್ರೆಯಿಂದ ಎದ್ಲು ತ್ರಿಷಾ ಎದ್ದು ತನ್ನನ್ನು ತಾನು ನೋಡಿಕೊಂಡ್ಳು. ಶೌರ್ಯನ ತೋಳಿನಲ್ಲಿ ಇರೋದ್ರಿಂದ ಅಮ್ಮ, ಶೌರ್ಯ ಅವರಿಗೆ ನಾನು ಯಾಕೆ ಹೀಗೆ ಹಲ್ಲಿ ಥರ ಅಂಟ್ಕೊಂಡಿದ್ದೀನಿ, ಇವ್ರು ಏನು ಅನ್ಕೋತಾರೋ ಏನೋ, ಪಾಪ ನನ್ನ ಭಯದ ಬಗ್ಗೆ ಆಲೋಚನೆ ಮಾಡಿ ನನಗೆ ಈ ರೂಮ್ನಲ್ಲಿ ಮಲ್ಗೋಗಿ ಜಾಗ ಕೊಟ್ಟರು, ಆದರೆ ನಾನು ಹೀಗೆ. ತ್ರಿಷಾ, ನಿನಗೆ ಈ ಮಧ್ಯೆ ತುಂಬ ಜಾಸ್ತಿ ನಿದ್ರೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇಲ್ದಿದ್ರೆ ಹೋಗಿ ಶೌರ್ಯ ಅವ್ರನ್ನ ಸುತ್ತುವರೆದು ಮಲಗ್ತೀಯಾ? ಶೌರ್ಯ ಅವ್ರು ಎದ್ದು ನೋಡಿದ್ರೆ ಮಾತ್ರ ನಿನ್ನ ಮರೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಅಂತ ಸ್ವಲ್ಪ ಭಯದಿಂದಲೇ ಶೌರ್ಯನಿಂದ ದೂರ ಸರಿಯೋದಕ್ಕೆ ನೋಡ್ತಿದ್ದಾಳೆ. ಶೌರ್ಯ ಪೂರ್ತಿಯಾಗಿ ಗಾಢ ನಿದ್ರೆಯಲ್ಲಿದ್ದರಿಂದ ತ್ರಿಷಾಳ ಕೆಲಸ ಸುಲಭ ಆಯಿತು. ಎದ್ದು ಹೋಗಿ ಫ್ರೆಶ್ ಆಗಿ ಕೆಳಗೆ ಹೋಗ್ತಾಳೆ. ಅಲ್ಲಿ ಒಂದು ಸಣ್ಣ ರೂಮ್, ಅದಕ್ಕೆ ವಿನಾಯಕನ ಗ್ಲಾಸ್ ಡೋರ್ ಇರೋದ್ರಿಂದ ಅದೇ ಪೂಜೆ ರೂಮ್ ಅಂತ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ತ್ರಿಷಾಗೆ. ಹೋಗಿ ದೇವರಿಗೆ ದೀಪ ಹಚ್ಚೋದಕ್ಕೆ ಎಲ್ಲವನ್ನ ಸಿದ್ಧ ಮಾಡ್ಕೊಂಡು ನೋಡಿದ್ರೆ ಹೂಗಳಿಲ್ಲ. ಅಯ್ಯೋ, ಹೂಗಳಿಲ್ವಲ್ಲ, ಏನು ಮಾಡೋದು ಅಂತ ಆಲೋಚಿಸ್ತಾ ಸ್ವಲ್ಪ ಹೊತ್ತಿಗೇನೂ ನೆನಪಾದಂತೆ ತೋಟ ಇದೆಯಲ್ಲ ಅಂತ ಅಂದ್ಕೊಂಡು ತೋಟಕ್ಕೆ ಹೋದ್ಲು. ಅಲ್ಲಿ ಕೆಲವು ಹೂಗಳು ತನ್ನ ಹೈಟಿಗೆ ಸಿಗುವಂತಿದ್ರೆ ಅವುಗಳನ್ನ ಕೊಯ್ದುಕೊಂಡು ಬಂದು ಪೂಜೆ ಮುಗಿಸಿ ಕಾಫಿ ಸಿದ್ಧ ಮಾಡಿ ಶೌರ್ಯನಿಗೆ ಕೊಡೋದಕ್ಕೆ ಅವನ ರೂಮಿಗೆ ಹೋದ್ಲು ತ್ರಿಷಾ. ಇತ್ತ ಯಶವಂತ್ ಹತ್ರ ಅದಿತಿ ಅಂತ ಅವಳನ್ನ ಕರೀತಾ ಇದ್ದಾನೆ ಯಶವಂತ್. ಬರ್ತಿದ್ದೀನಿ ಅಂತ ಹೇಳಿ ಯಶವಂತ್ ಹತ್ರ ಹೋಗಿ, ಹೇಳಿ ಯಶವಂತ್ ಅವರೇ, ಏನು ವಿಷಯ ಅಂತ ಕೇಳಿದ್ಲು ಅದಿತಿ. ಏನು ಮಾಡ್ತಿದ್ಯಾ ಅಂತ ಕೇಳ್ದ ಯಶವಂತ್ ಕೂಲಾಗಿ. ನನ್ನ ಡ್ರೆಸ್ಗಳನ್ನೆಲ್ಲ ಜೋಡಿಸ್ಕೊಳ್ತಿದ್ದೀನಿ ಅಂತಂದ್ಲು ಅದಿತಿ. ಯಾಕೆ ಅಂತ ಕೇಳ್ದ ಯಶವಂತ್. ಅಯ್ಯೋ, ಅದೇನು ಹೀಗೆ ಕೇಳ್ತಿದ್ದಾರೆ? ಅದೇನು ಯಶವಂತ್ ಅವರೇ ಹಾಗೆ ಕೇಳ್ತೀರಿ? ನಾನು ಇನ್ಮೇಲೆ ಇಲ್ಲೇ ಇರ್ತೀನಲ್ವಾ, ಮತ್ತು ಡ್ರೆಸ್ಗಳನ್ನ ಜೋಡಿಸ್ಕೊಳ್ತಿದ್ರೆ ಹೇಗೆ ಅಂತ ಕೇಳಿದ್ಲು ಅದಿತಿ. ನಾವು 1-2 ವಾರ ಊರಿಗೆ ಹೊರಡ್ತಿದ್ದೀವಿ. ಅಲ್ಲಿಂದ ಬಂದಮೇಲೆ ಆವಾಗ ನಿನ್ನ ಕೆಲಸಗಳು ಏನಾದರೂ ಇದ್ದರೆ ನೋಡ್ಕೊ, ಈವ್ನಿಂಗ್ಗೆ ರೆಡಿಯಾಗಿರೋ ಅಂದ ಯಶವಂತ್ ಅದಿತಿ ಕಿವಿ ಹತ್ರ ರಹಸ್ಯವಾಗಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಿದ್ಲು ಅದಿತಿ ನಾಚ್ಕೊಳ್ತಾ. ಹನಿಮೂನಿಗೆ ಬೇಬಿ ಅಂದ ಕೂಲಾಗಿ ಹೇಳ್ದ ಯಶವಂತ್. ನಿಜವಾಗಿಯೂನಾ ಅಂತ ಕೇಳಿದ್ಲು ಅದಿತಿ ಹೊಳೆಯೋ ಕಣ್ಣುಗಳಿಂದ. ಹೌದು ಬೇಬಿ ಅಂದ ಯಶವಂತ್ ಅದಿತಿಯನ್ನು ತನ್ನ ಮೇಲೆ ಕೇಳಿಕೊಂಡು. ಥ್ಯಾಂಕ್ ಯು ಯಶವಂತ್ ಅವರೇ ಅಂತ ಯಶವಂತನ ಅಪ್ಕೊಂಡ್ಲು ಅದಿತಿ. ಥ್ಯಾಂಕ್ಸ್ಗಳೇನು ಬೇಡ ಬಿಡು, ನಾನು ಕೇಳಿದಾಗ ನೀನು ನನಗೆ ಹೆಲ್ಪ್ ಮಾಡು ಅಂತ ಕುಟಿಲವಾಗಿ ಆಲೋಚಿಸ್ತಾ ಸರಿ ಅಂತ ಹೇಳಿದ್ಲು ಅದಿತಿ. ಸಣ್ಣ ಕೆಲಸ ಇದೆ, ಈವ್ನಿಂಗ್ ಅಷ್ಟಲ್ಲಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಬಂದ. ಕೆಳಗೆ ಹಾಲ್ನಲ್ಲಿ ತನ್ನ ಫ್ರೆಂಡ್ ವೆಯ್ಟ್ ಮಾಡ್ತಿದ್ದ. ಏನೋ ನಾನು ಹೇಳಿದ ಕೆಲಸ ಎಲ್ಲಿವರೆಗೆ ಬಂತು ಅಂತ ಕೇಳ್ದ ಹೊರಗಡೆ ನಡೆಯುತ್ತಾ. ಯಶವಂತ್, ಒಂದು ಸಾರಿ ಆಲೋಚನೆ ಮಾಡು, ಆ ಶೌರ್ಯನ ಜೊತೆ ಅವಶ್ಯಕತೆ ಇದೆಯಾ ನಿನಗೆ ಅಂತ ಕೇಳಿದ ಅವನು. ಹೇಳಿದನ ಮಾಡೋದಕ್ಕೆ ಮಾತ್ರ ನೀನಿದೆಯಾ ಅಂತ ಹೇಳಿಬಿಟ್ಟು ಕಾರ್ ಹತ್ತದ. ಹೌದು ಸರಿ, ಆದರೆ ಈ ಅದಿತಿ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ಉಟ್ಕೊಳ್ತು ನಿನಗೆ ಸಡನ್ನಾಗಿ ಅಂತ ಕೇಳಿದ ಅವನು ಯಶವಂತನ. ಲೇ ಅಭಿ, ಅವಳನ್ನ ಅಡ್ಡ ಇಟ್ಕೊಂಡೆ ಕಣೇ ನಾನು ಆ ಶೌರ್ಯನ ಪತನ ನೋಡೋಕ್ಕಾಗೋದು. ನಾನು ಅವಳನ್ನ ನೋವು ಮಾಡ್ತಾ ಇಲ್ಲ, ಮಾಡ್ತಿರೋ ಹಾಗೆ ನಟಿಸ್ತಿದ್ದೀನಿ ಅಷ್ಟೇ. ಅವಳು ನನ್ನನ್ನು ತುಂಬ ನಂಬಿ ನಾನು ಸಾಯಿ ಅಂದರೂ ಸಾಯೋ ಸ್ಥಿತಿಗೆ ಬರಬೇಕು ಕಣೋ, ಅದಕ್ಕೆ ಈ ಮಾತ್ರ ಡೋಸ್ ಇರಬೇಕು ಅಂತಂದ ವ್ಯಂಗ್ಯವಾಗಿ ನಗು ಕೊಡ್ತಾ. ಮತ್ತಿವಾಗ ಗೆಸ್ಟ್ ಹೌಸ್ಗೆ ಯಾಕೆ ಅಂತ ಕೇಳ್ದ ಅಭಿ ಡೌಟಾಗಿ. ಅವಳ ಜೊತೆ ಇದ್ರೂ ಇಲ್ಲದ ಕಣೋ, ನಮ್ಮ ಕೆಲಸ ಆಗೋವರೆಗೂ ಸ್ಮೂತಾಗಿ ಡೀಲ್ ಮಾಡಬೇಕು, ಅಷ್ಟರವರೆಗೂ ಅಂದರೆ ಕಷ್ಟ, ಅದಕ್ಕೆ ಹೀಗೆ ಅಂದ ಕಾರ್ ಇಳಿತ. ಅದು ಸರಿ, ಆದರೆ ನೀ ಇಷ್ಟಕ್ಕೂ ಆ ತ್ರಿಷಾ ವಿಷಯ ಏನು ಮತ್ತೆ, ಅವಳನ್ನ ಬಿಟ್ಬಿಡ್ತೀಯಾ ಅಂತ ಕೇಳ್ದ ಅಭಿ ಯಶವಂತನ ನೋಡ್ತಾ.
ಅವಳನ್ನ ಬಿಡಲ್ಲ. ನಿಜಕ್ಕೂ ಅವಳನ್ನ ಅಡ್ಡ ಇಟ್ಕೊಂಡೇ ಅಲ್ವಾ ಶೌರ್ಯನಿಗೆ ಒಂದು ಆಟ ಆಡಿಸೋದು. ಅವನಿಗೆ ಬದುಕಿರುವಾಗಲೇ ನರಕ ಅಂದರೆ ಏನಂತ ತೋರಿಸ್ತೀನಿ ಅನ್ನುತ್ತಾ ಒಳಗಡೆ ಹೋದ ಅಭಿ. ಅಲ್ಲಿಂದ ಹೊರಟೋದ. ಯಶ್ವಂತ್ ಆ ಹುಡುಗಿ ಜೊತೆ ಈವ್ನಿಂಗ್ವರೆಗೂ ಸಮಯ ಕಳೆದವಳನ್ನ ಕೊಂದು ಹಾಕಿ ಈವ್ನಿಂಗ್ ಇನ್ನು ಫ್ಲೈಟ್ಗೆ ಟೈಮ್ ಆಗ್ತದೆ ಅನ್ನುವಾಗ ಅವಾಗ ಅಲ್ಲಿಂದ ಅದಿತಿ ಹತ್ರ ಹೋದ. ಅಲ್ಲಿ ಕೆಲವು ಹೂಗಳು ಸಿಕ್ಕಿದ್ರಿಂದ ಈ ಕಡೆ ತ್ರಿಷಾ ಅದನ್ನು ತಗೊಬಂದು ಪೂಜೆ ಮಾಡಿ ಆನಂತರ ಕಾಫಿಯನ್ನು ತೊಗೊಂಡು ಶೌರ್ಯನಿಗೆ ಕೊಡೋದಕ್ಕೆ ಅವಳು ರೂಮಿಗೆ ಹೋದ್ಲು ತ್ರಿಷಾ ಬೇಬಿ. ಶೌರ್ಯ ಅಷ್ಟೊತ್ತಿಗಿನ್ನೂ ನಿದ್ರೆಯಲ್ಲಿ ಇದ್ರಿಂದ ಹೋಗಿ ಶೌರ್ಯ ಅವರೇ ಅಂತ ಕರೆದ್ಲು ತ್ರಿಷಾ ಮೆಲ್ಲಗೆ. ಆದರೂ ಕೂಡ ಶೌರ್ಯನಲ್ಲಿ ಎಂಥ ಕದಲಿಕೇನು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಭಯ ಆಗಿ ಪಕ್ಕದಲ್ಲಿದ್ದ ನೀರನ್ನು ಚಿಮುಕಿಸಿದ್ಲು ಶೌರ್ಯನ ಮುಖದ ಮೇಲೆ. ಗಾಬರಿ ಬಿದ್ದುಬಿಟ್ಟು ಎದ್ಬಿಟ್ಟ ಶೌರ್ಯ. ಏಯ್ ಮೆಂಟಲ್ ಅಂತ ಕಿರಿಸ್ದ ಶೌರ್ಯ ಕೋಪದಿಂದ. ಅಯ್ಯೋ ಭಯದಿಂದ ಬಿಗಿದು ಹೋಗ್ಬಿಟ್ಲು ತ್ರಿಷಾ ಶೌರ್ಯನ ಧ್ವನಿಗೆ. ಉಫ್ ಅಂತ ನಿಟ್ಟುಸಿರು ಬಿಟ್ಟು, ಯಾಕೆ ನೀರು ಚಿಮುಕಿಸ್ದೆ ಅಂತ ಕೇಳ್ದ ಶೌರ್ಯ ಈ ಸಲ ಮೃದುವಾಗಿ. ಅಂದರೆ ಅದು ನೀವು ನಾನು ಎಷ್ಟೊಂದು ತಟ್ಟೆ ಎಪ್ಸಿದ್ರೂ ಹೇಳ್ತಿರ್ಲಿಲ್ಲ ಅದಕ್ಕೆ ಅಂದ್ಲು ಸಣ್ಣದಾಗಿ ಬೆದರ್ತಾ. ಹಾಂ ಭಯ ಪಡಬೇಡ ಅಂತ ಹೇಳಿ ಅಲ್ಲೇ ಅವಳು ಇಟ್ಟಿದ್ದು ಕಾಫಿ ತೊಗೊಂಡು ಹನಿಯಾಗಿ ಕುಡಿದು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅಂತ ಅದನ್ನು ಕುಡಿತಾ ಹೇಳ್ದ. ತ್ರಿಷಾ ಸ್ವಲ್ಪ ಭಯದಿಂದಲೇ ನೀವು ಫ್ರೆಶ್ ಆಗಿ ಬನ್ನಿ, ನಾನು ಅಷ್ಟರಲ್ಲಿ ತಿಂಡಿ ಪ್ರಿಪೇರ್ ಮಾಡ್ತೀನಿ ಅಂದ್ಲು ನಡಕ್ತಾ ಇರೋ ಧ್ವನಿಯಲ್ಲಿ. ಫ್ರೆಶ್ ಆಗಿ ಬರ್ತೀನಿರು ಅಂದ ಶೌರ್ಯ ಕಾಫಿ ಕಪ್ ತಿರುಗಿ ತ್ರಿಷಾಳ ಕೈಯಲ್ಲಿ ಇಡ್ತಾ. ಶೌರ್ಯ ಅವರೇ ಅಂತ ಕರೆದ್ಲು ಮತ್ತೆ ತ್ರಿಷಾ. ಹೇಳಿ ದೇವಿ ಅವರೇ ಅಂದ ಶೌರ್ಯ. ನೀವು ಮಧ್ಯಾಹ್ನ ಊಟಕ್ಕೆ ಏನು ತಗೊಂಡು ಹೋಗ್ತೀರಾ? ಪಲಾವ್ ಓಕೆನಾ ಅಂತ ಕೇಳಿದ್ಲು ತ್ರಿಷಾ. ಹಾಂ ಓಕೆ, ಆದರೆ ನಾನು ಆಫೀಸ್ಗೆ ಹೋಗ್ತಿಲ್ಲ ಅಂತಂದ ಶೌರ್ಯ ಟವಲ್ ಮತ್ತು ಒಂದು ನೈಟ್ ಡ್ರೆಸ್ಸನ್ನು ತೊಗೊಳ್ತಾ. ಅದೇನು ಇವತ್ತು ಭಾನುವಾರ ಅಲ್ವಲ್ಲ ಅಂತ ಕೇಳಿದ್ಲು ತ್ರಿಷಾ ಡೌಟಾಗಿ. ನನ್ನ ಆಫೀಸ್ ನನ್ನ ಇಷ್ಟ, ನನಗಿಷ್ಟ ಬಂದಾಗ ಹೋಗ್ತೀನಿ, ಇಷ್ಟ ಇಲ್ದಿದ್ರೂ ಹೋಗಲ್ಲ ಅಂದ ಶೌರ್ಯ ಸೀರಿಯಸ್ ಆಗಿ. ಅಯ್ಯೋ ಇವಾಗ ನಾನೇನಂದೆ ಅಂತ ಹೀಗೆ ನನ್ನ ಮೇಲೆ ಸೀರಿಯಸ್ ಆಗ್ತಿದ್ದೀರಾ? ಮುಖ ಮುದ್ರಕೊಂಡ್ಲು ತ್ರಿಷಾ. ಮೂತಿ ಮಡ್ಚ್ಕೊಂಡು ಕೇಳಿದ್ಲು. ಏನು ಸ್ವಲ್ಪ ಲೂಸ್ ಕೊಟ್ಟೆ ಅಂತ ಇಷ್ಟು ಜಾಸ್ತಿ ಮಾಡ್ತಿದ್ಯಾ? ಹಾಂ ನಾನು ಆಫೀಸ್ಗೆ ನಿಜಕ್ಕೂ ಹೋಗಲ್ಲ, ಆಫೀಸ್ ಕೂಡ ಸುರಿನಿ ಕೊಟ್ಟುಬಿಡ್ತೀನಿ. ಮತ್ತು ನೀನು ಹೇಗೋ ಅಡುಗೆಗಳನ್ನ ಚೆನ್ನಾಗಿ ಮಾಡ್ತೀಯಲ್ವಾ, ನಿನ್ನ ಜೊತೆ ಸೇರಿ ರೋಡ್ ಸೈಡ್ ಒಂದು ಬಂಡಿ ಇಟ್ಟು ಈ ರೀತಿ ಬಜ್ಜಿ ಬೋಂಡಗಳನ್ನ ಮಾರ್ಕೊಳ್ತೀನಿ, ನೀನು ಹಾಕ್ತಾಯಿರು, ನಾನೇನು ಅವುಗಳಿಗೆ ಮಾರಾಟ ಮಾಡ್ತಾ ಇರ್ತೀನಿ ಅಂತಂದ ವ್ಯಂಗ್ಯವಾಗಿ. ಯಾಕೋ ಶೌರ್ಯ ಹಾಗನ್ನೋಷ್ಟರಲ್ಲಿ ತುಂಬ ಬೇಸರ ಅನ್ನಿಸ್ತು ತ್ರಿಷಾಗೆ. ಸಾರಿ ಶೌರ್ಯ ಅವರೇ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದ್ಲು ತ್ರಿಷಾ ಓಡುವಂಥ ನಡಿಗೆಯಿಂದ. ದೇವ್ರೆ ಇವಳ ಜೊತೆ ಲೈಫ್ ಲಾಂಗ್ ಇರೋದು ಕಷ್ಟ ಅಂತ ವಾಶ್ರೂಮ್ಗೆ ಹೋಗ್ತಿರೋ ಟೈಮ್ನಲ್ಲೇ ಶೌರ್ಯನ ಮೊಬೈಲ್ ರಿಂಗ್ ಆಯಿತು. ಅದು ನೋಡಿ ಯಾರಪ್ಪ ಅಂತ ನೋಡಿದ ಶೌರ್ಯನ ಕಣ್ಣುಗಳು ಸಣ್ಣದಾದವು. ಏನಾಗಿರಬಹುದು ಅಂದ್ಕೊಂಡು ಕಾಲ್ ಲಿಫ್ಟ್ ಮಾಡಿದ ಶೌರ್ಯ. ಸರ್ ನೀವು ಹೇಳಿದ ಕೆಲಸ ಮುಗೀತು, ಅವ್ರನ್ನ ಎಲ್ಲಿ ಕರ್ಕೊಂಡು ಬರಬೇಕು ಅಂತ ಕೇಳಿದ ಆ ಕಡೆ ವ್ಯಕ್ತಿ. ನಾನು ಮನೆ ಕರ್ಕೊಂಡು ಬಾ ಅಂತ ಹೇಳಿದ ಶೌರ್ಯ ಕೋಪದಿಂದ. ಸರಿ ಸರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಅವನು. ಶೌರ್ಯ ತಕ್ಷಣವೇ ಅಕ್ಷರಾಗೆ ಕಾಲ್ ಮಾಡ್ದ. ಹಲೋ ಅಣ್ಣ, ಗುಡ್ ಮಾರ್ನಿಂಗ್ ಅಂತ ನಗ್ತಾ ವಿಶ್ ಮಾಡಿದ್ಲು ಆಕಿ. ಆಹಾ ಗುಡ್ ಮಾರ್ನಿಂಗ್ ಬಂಗಾರ, ನೀನು ಹೇಳಿದ ಕೆಲಸ ಕಂಪ್ಲೀಟ್ ಆಯ್ತು ಕಣೋ, ನೀನು ಮನೆಗೆ ಬಾ ಅಂತಂದ ಶೌರ್ಯ. ನಿಜವಾಗಿಯೂ ಅಣ್ಣ ಅಂತ ಕೇಳಿದ್ಲು ಅಕ್ಷರ ತುಂಬ ಉತ್ಸಾಹದಿಂದ. ಹೌದು ಕಣೋ ಅಂತಂದ ಶೌರ್ಯ. ಸರಿ ಹಾಗಾದರೆ ನಮ್ಮ ಅತ್ತಿಗೆಗೆ ಹೇಳಿ ವಿಶೇಷವಾಗಿ ಏನಾದರೂ ಮಾಡಿಸು ಅಂತಂದ್ಲು ಅಕ್ಷರ. ಸರಿ ಕಣೋ ಅಂತ ಹೇಳಿ ಕಾಲ್ ಕಟ್ ಮಾಡಿ ಕೆಳಗೆ ಹೋದ. ಅಲ್ಲಿ ಕಿಚನ್ನಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಅಳ್ತಿದ್ದಾಳೆ ತ್ರಿಷಾ. ಏಯ್ ಯಾಕೆ ಅಳ್ತಿದ್ಯಾ? ಈರುಳ್ಳಿ ಕಟ್ ಮಾಡೋದ್ರಿಂದನಾ, ಇಲ್ಲದಿದ್ರೆ ನಾನಂದ ಮಾತುಗಳಿಕಾ ಅಂತ ಕೇಳಿದ ಅನುಮಾನದಿಂದ. ಇಲ್ಲ, ಈರುಳ್ಳಿ ಕಟ್ ಮಾಡೋದ್ರಿಂದ ಉರಿ ಬರ್ತಿದೆ ಅದಕ್ಕೆ ಅಂದ್ಲು ತ್ರಿಷಾ ಶೌರ್ಯನ ಕಡೆ ನೋಡದೆ ಎತ್ತ ಕಡೆನೋ ನೋಡುತ್ತಾ. ಸರಿ ಹಾಗಾದರೆ ತಿಂಡಿ ಏನು ಮಾಡ್ತಿದ್ಯಾ ಅಂತ ಕೇಳ್ದ. ಈರುಳ್ಳಿ ರವೆ ದೋಸೆ ಹಾಕ್ತಿದ್ದೀನಿ ಅಂದ್ಲು ತ್ರಿಷಾ. ಸರಿ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಮಾಡು, ಅಕ್ಷರ ಬರ್ತಿದ್ದಾಳೆ ಅಂತ ಹೇಳ್ದ ಶೌರ್ಯ.
ಅಕ್ಕಿ ಬರ್ತಿದ್ದಾಳೆ ಅಂತ ಅನ್ನತ್ಲೆ ಒಂದೇ ಸಾರಿ ಹುಷಾರಾಗಿ, ನಿಜವಾಗಿಯೂ ಬರ್ತಿದ್ದಾಳೆ ಶೌರ್ಯ ಅವರೇ ಅಂತ ಕೇಳಿದ್ಲು ಪ್ರಕಾಶಮಾನವಾಗಿ ನಗ್ತಾ. ಹಾಗಾದರೆ ನಾನು ಹೆಸರು ದೋಸೆ ಕೂಡ ಹಾಕ್ಬಿಡ್ತೀನಿ ಅಂದ್ಲು ತ್ರಿಷಾ ಹೆಸರು ಬೇಳೆನ ತೆಗಿತಾ. ಹ್ಞೂ ಸರಿ, ಆದರೆ ಜಾಸ್ತಿ ಕಷ್ಟಪಡಬೇಡ. ಮತ್ತು ನಿನಗಾಗಿ ಕೆಲವು ಅತಿಥಿಗಳು ಕೂಡ ಬರ್ತಾ ಇದ್ದಾರೆ, ಆದ್ದರಿಂದ ಸಿದ್ಧವಾಗಿರು ಅಂತ ಹೇಳಿಬಿಟ್ಟು ಹೋಗ್ತಾ ಹೋಗ್ತಾ ಮತ್ತೆ ವಾಪಸ್ ಬಂದ ಶೌರ್ಯ. ತ್ರಿಷಾ ಸೈಲೆಂಟಾಗಿ ಶೌರ್ಯನ ಕಡೆ ನೋಡ್ತಾನೇ ಇದ್ದಾಳೆ ವಿನಃ ಏನನ್ನು ಕೂಡ ಮಾತಾಡ್ತಾನೇ ಇಲ್ಲ. ಏನಾದರೂ ಕೇಳಬೇಕಾ ಅಂತ ಕೇಳ್ದ ಶೌರ್ಯ ತ್ರಿಷಾಳನ್ನು. ಅದು ಅಮ್ಮ ಕೂಡ ಬರ್ತಿದ್ದಾರಾ ಅಂತ ಕೇಳಿದ್ಲು ತ್ರಿಷಾ ಆಸೆಯಿಂದ. ಇಲ್ಲ, ಅಮ್ಮ ಬರ್ತಿಲ್ಲ ಅಂತಂದ ಶೌರ್ಯ. ಆ ಮಾತಿಗೆ ಸ್ವಲ್ಪ ಡಲ್ಲಾಗಿ ಹೋಗ್ಬಿಟ್ಲು ತ್ರಿಷಾ. ಅವಳ ಮುಖದ ಭಾವನೆಗಳನ್ನ ನೋಡ್ತಾ, ಅಮ್ಮ ಕೂಡ ಬರ್ತಾಳೆ, ಆದರೆ ಇವಾಗಲ್ಲ, 1-2 ದಿನ ಆದಮೇಲೆ ಬರ್ತೀನಿ ಅಂತ ಹೇಳಿದ್ರು ಅಂತ ಶೌರ್ಯ ಹೊರಗಡೆ ನಡೀತಾ ಹೇಳ್ದ. ಹಾಂ, ನಿಜವಾಗಿಯೂ ಅಮ್ಮ 2 ದಿನ ಆದಮೇಲೆ ಬರ್ತಾರಾ ಶೌರ್ಯ ಅವರೇ ಅಂತ ಕೇಳಿದ್ಲು ತುಂಬಾ ಆನಂದದಿಂದ. ಆಹಾ, ನಿಜವಾಗಿಯೂ ಬರ್ತಾಳೆ ದೇವಿಯವರೇ ಅಂದರು ನಗ್ತಾ. ಸರಿ, ಹಾಗಾದರೆ ನೀವು ಹೋಗಿ ಫ್ರೆಶ್ ಆಗಿಬಿಟ್ಟು ಬನ್ನಿ, ಇಷ್ಟರಲ್ಲಿ ನಾನು ತಿಂಡಿನ ಪ್ರಿಪೇರ್ ಮಾಡಿಬಿಡ್ತೀನಿ ಅಂತ ಅಂದ್ಲು ತ್ರಿಷಾ ನಗ್ನಗ್ತಾ. ಸರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಶೌರ್ಯ ಕೂಡ ಫ್ರೆಶ್ ಆಗೋದಕ್ಕೋಸ್ಕರ. ತ್ರಿಷಾ ಬೇಗನೆ ದೋಸೆ ಹಿಟ್ಟು ರೆಡಿ ಮಾಡಿಕೊಂಡು ಚಟ್ನಿಗಾಗಿ ನೋಡಿದ್ಲು. ಅಲ್ಲಿ ತೆಂಗಿನಕಾಯಿ ಕಾಣಿಸಿದ್ರಿಂದ ಅದು ಚಟ್ನಿ ಮಾಡಿ ಟೊಮೆಟೊ ಚಟ್ನಿ ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಅವರೆಲ್ಲರಿಗೋಸ್ಕರ ತುಂಬಾ ಹ್ಯಾಪಿಯಾಗಿ. ಅವಳು ಚಟ್ನಿ ಪ್ರಿಪೇರ್ ಮಾಡುವಷ್ಟರಲ್ಲೇ ಅಲ್ಲಿಗೆ ಬಂದಳು ನಮ್ಮ ಅಕ್ಷರ ಬೇಬಿ. ಶಾರದಾ ಅವರು ಕೂಡ, ಸೂರ್ಯ ಏನೋ ಆಫೀಸ್ಗೆ ಹೊರಟು ಹೋಗಿದ್ದಾನೆ, ಅಲ್ಲಿ ಅಕ್ಕಿಯನ್ನು ಶಾರದಾ ಅವ್ರನ್ನ ನೋಡುತ್ತಲೇ ಒಂದೇ ಸಾರಿಗೆ ಹೋದ ಪ್ರಾಣ ವಾಪಸ್ ಬಂದ ಫೀಲಿಂಗ್ ಆಯಿತು ತ್ರಿಷಾಗೆ ಪಾಪ. ಅಮ್ಮ ಅನ್ನುತ್ತಾ ಶಾರದಾ ಅವ್ರನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಬಿಟ್ಲು ತ್ರಿಷಾ. ಹೇಗಿದೆಯಾ ಬಂಗಾರ ಅಂತ ಕೇಳಿದ್ರು ಶಾರದಾ ಅವರು ನಗ್ತಾ ತುಂಬ ಪ್ರೀತಿಯಿಂದ ತ್ರಿಷಾಳ ತಲೆಯನ್ನು ಸವರ್ತಾ. ನನಗೇನಾಗಿದೆ ಅಮ್ಮ, ನಾನು ತುಂಬ ಚೆನ್ನಾಗಿದ್ದೀನಮ್ಮ ಅಂತ ನಗ್ತಾ ಶಾರದಾ ಅವ್ರ ಜೊತೆ ಮಾತಾಡ್ತಾ ಇದ್ದಾಳೆ ತ್ರಿಷಾ ಕೂಡ. ಅಕ್ಕಿ ಕಣ್ಣುಗಳು ಮಾತ್ರ ಶೌರ್ಯನಿಗಾಗಿ ಸುತ್ತಲೂ ಹುಡುಕ್ತಾ ಇದ್ವು, ಎಲ್ಲೋದ ನಮ್ಮಣ್ಣ ಅಂತ. ಅದಕ್ಕೆ ಅಣ್ಣ ಎಲ್ಲಿದ್ದಾನೆ ಅಂತ ಕೇಳಿದ್ಲು ಸುತ್ತಲೂ ಶೌರ್ಯನಾಗಿ ಹುಡುಕ್ತಾ, ಹಾಗೆ ಸುತ್ತಲೂ ನೋಡ್ತಾ. ಫ್ರೆಶ್ ಆಗ್ತಿದ್ದಾರೆ, ಬಂದುಬಿಡ್ತಾರೆ, ನೀವು ಇಷ್ಟರಲ್ಲಿ ಬನ್ನಿ, ತಿಂಡಿ ಬಡಿಸ್ತೀನಿ ಅಂತ ಹೇಳಿ ಅಕ್ಕಿ ಕೈಯನ್ನು, ಶಾರದಾ ಅವ್ರ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಅಲ್ಲಿಂದ ಡೈನಿಂಗ್ ಟೇಬಲ್ ಕಡೆ ನಡೆದ್ಲು ತ್ರಿಷಾ. ಅವರು ಕೂಡ ನಗ್ನಗ್ತಾ ಇಬ್ಬರು ತ್ರಿಷಾಳ ಜೊತೆ ಹೋದರು. ಇಬ್ಬರನ್ನು ಕೂರಿಸಿ ಬಿಸಿ ಬಿಸಿ ದೋಸೆಗಳನ್ನ ಹಾಕಿ ಇಬ್ಬರಿಗೂ ಸರ್ವ್ ಮಾಡಿದ್ಲು ತ್ರಿಷಾ. ಅಬ್ಬಾ, ಅದಕ್ಕೆ ಸೂಪರ್ ಆಗಿದೆ ನಿಜವಾಗ್ಲೂ ಇದರ ಟೇಸ್ಟು ಅಂತ ಅಂತಿರುವಾಗಲೇ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ. ಅಷ್ಟರಲ್ಲೇ ಶೌರ್ಯ ಕೂಡ ಫ್ರೆಶ್ ಆಗಿ ಬಂದಿದ್ದರಿಂದ ಕರ್ಕೊಂಡು ಬಾ ಅಂತ ಹೇಳಿ ಸೋಫಾದಲ್ಲಿ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಕೂತ ಶೌರ್ಯ. ಅಣ್ಣ ಅನ್ನುತ್ತಾ ತಿನ್ನುತ್ತಲೇ ಮಧ್ಯದಲ್ಲಿ ಎದ್ದು ಶೌರ್ಯನ ಪಕ್ಕಕ್ಕೆ ಬಂದು ಸೇರಿದ್ಲು ಅಕ್ಷರ. ಮೊದಲು ತಿಂಡಿ ತಿಂದು ಬಾರೋಗಮ್ಮ ಅಂತ ಹೇಳಿದ ಶೌರ್ಯ ನಗ್ತಾ. ಹಾಂ, ಅದಕ್ಕೆ ಸೂಪರಾಗಿ ಮಾಡಿದ್ದಾಳೆ ಅಂತ ನನಗೆ ಹಸಿವಾಗಿರಲಿಲ್ಲ, ಅವಳು ಮಾಡಿದ್ದಾಳೆ ಅಂತ ಸ್ವಲ್ಪ ತಿಂದೆ. ಆಗಲೇ ನಿನ್ನ ಫ್ರೆಂಡ್ ಸೂರ್ಯ ತಿನ್ನಿಸಿ ಮಾತ್ರೆಗಳನ್ನ ತಿನ್ನಿಸ್ಬಿಟ್ಟು ಹೋದ. ನನ್ನ ಮಾತ್ರೆಗಳನ್ನ ಹಾಕಿಸ್ದೆ ವಿನಃ ಮನೆಯಿಂದ ಹೊರಗೆ ಹೆಜ್ಜೆ ಇಡೋದಕ್ಕೆ ಬಿಡಲ್ಲ ಅವನು ಅಂತಂದ್ಲು ಅಕ್ಕಿ ಸೂರ್ಯನ ಮೇಲೆ ದೂರ ನೀಡ್ದಿರೋ ಹಾಗೆ. ಸೂರ್ಯ ಆಲೋಚನೆ ಮಾಡೋದು ಕೂಡ ನಿನಗಾಗಿಯೇ ಅಲ್ವೇನೋ ಅಂದ ಶೌರ್ಯ ಅಕ್ಕಿ ತಲೆಯನ್ನು ಪ್ರೀತಿಯಿಂದ ಸವರ್ತಾ. ಹೋಗೋಣ, ನೀನು ಯಾವಾಗಲೂ ನಿನ್ನ ಫ್ರೆಂಡ್ಗೆ ಸಪೋರ್ಟ್ ಮಾಡ್ತೀಯ ಅಂದ್ಲು ಅಕ್ಕಿ ಸಣ್ಣ ಮಗುವಿನಂತೆ. ಇಷ್ಟಲ್ಲೇ ಆಗಲೇ ಬಂದಂತಹ ವ್ಯಕ್ತಿ ಶಕುಂತಲಳನ್ನು, ಸೋಮೇಶ್ವರರಾವ್ ಅವ್ರನ್ನ ಶೌರ್ಯನ ಕಾಲುಗಳ ಹತ್ರ ತಂದು ಹಾಕಿದ. ಅಲ್ಲಿವರೆಗೂ ನಗ್ತಾ ಇದ್ದಂತಹ ಶೌರ್ಯನ ಮುಖ ಒಂದೇ ಸಾರಿಗೆ ಕೋಪವಾಗಿ ಬದಲಾಗಿ ಹೋಯಿತು.
ಅಸಲು ಸೂತ್ರಧಾರಿ ಎಲ್ಲಿದ್ದಾನೆ ಅಂತ ಕೇಳಿದ ಇವ್ರನ್ನ ತಂದವನನ್ನು ನೋಡುತ್ತಾ. ಸರ್, ನಮ್ಮ ಜನ ಅವ್ರನ್ನೂ ಕರ್ಕೊಂಡು ಬರ್ತಾ ಇದ್ದಾರೆ ಸರ್ ಅಂಥೇಳಿ ಅವನು ಮಾತಾಡ್ತಾ ಇರಬೇಕಾದ್ರೇ ಅಲ್ಲಿಗೆ ಬಂದರು ಇನ್ನೊಬ್ಬ ವ್ಯಕ್ತಿ ಅಕ್ಷಿತ್ನನ್ನು ಹಿಡ್ಕೊಂಡು. ಅಮ್ಮ ತ್ರಿಷಾ ಬಾ ಅಂಥೇಳಿ ಶಾರದಾ ಅವರು ಕೂಡ ಹಾಲ್ಗೆ ನಡೆದ್ರು. ತ್ರಿಷಾ ಏನು ಅಕ್ಕಿ ಹಾಗೂ ಶಾರದಾ ಅವರು ತಿಂದು ಪ್ಲೇಟ್ಗಳನ್ನೆಲ್ಲ ಸಿಂಕ್ನಲ್ಲಿ ಹಾಕಿ ಅಲ್ಲಿಂದ ಹಾಲಿಗೆ ಬಂದಳು. ಅಲ್ಲಿ ಸೋಮೇಶ್ವರರಾವ್, ಶಕುಂತಲಾ ಮತ್ತು ಅಕ್ಷಿತ್ನನ್ನು ನೋಡಿ ಒಂದೇ ಸಾರಿಗೆ ಬೆನ್ನಿನಲ್ಲಿ ನಡುಕ ಹುಟ್ಟೋದಕ್ಕೆ ಸ್ಟಾರ್ಟ್ ಆಯಿತು ತ್ರಿಷಾಗೆ. ತ್ರಿಷಾಳನ್ನು ಗಮನಿಸ್ತಾನೇ ಇದ್ದಾರೆ ಅಕ್ಷರ ಮತ್ತು ಶೌರ್ಯ. ಅಕ್ಕಿ ಹೋಗಿ ತ್ರಿಷಾ ಪಕ್ಕದಲ್ಲಿ ನಿಂತು, ಅದಕ್ಕೆ ಈ ಗೂಬೆಗಳನ್ನ ನೋಡಿ ನೀನು ಭಯ ಪಡ್ತಿದ್ಯಾ ಅಂತ ಕೇಳಿದ್ಲು ಅವರನ್ನೇ ನೋಡುತ್ತಾ. ಅಕ್ಕಿ ಅವರು 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 ಇಲ್ಲಿಗೆ ಯಾಕೆ ಬಂದರು ಅಂತ ಕೇಳಿದ್ಲು ತ್ರಿಷಾ ತುಂಬ ಭಯದಿಂದಲೇ. ಶೌರ್ಯ ಮಾತಾಡ್ತಾ, ಅಮ್ಮ ನೀನು ರೂಮ್ಗೆ ಹೋಗಿ ರೆಸ್ಟ್ ತಗೋ ಅಂತ ಹೇಳ್ದ ಸ್ವಲ್ಪ ಸೀರಿಯಸ್ ಆಗಿಯೇ. ಹಾಂ ಕಂದ, ಸರಿ, ನೀವು ಜಾಗ್ರತೆ ಅಂತ ಹೇಳಿ ಅಕ್ಷಿತ್ ಅವ್ರ ಕಡೆ ಕೋಪದಿಂದ ನೋಡ್ತಾ ಅಲ್ಲಿಂದ ತನ್ನ ರೂಮಿಗೆ ಹೊರಟು ಹೋದರು ಶಾರದಾ ಅವರು. ತ್ರಿಷಾ ಬೇಬಿ ಅಂತ ಕರೆದ ಶೌರ್ಯ ಅವಳನ್ನ. ಆದರೆ ಯಾವುದಕ್ಕೂ ಉತ್ತರ ನೀಡಲಿಲ್ಲ ತ್ರಿಷಾ ಮಾತ್ರ. ಹೋಗಿ ತ್ರಿಷಾಳ ಮುಖವನ್ನು ತನ್ನ ಅಂಗೈಯಲ್ಲಿ ತೆಗೆದುಕೊಂಡು, ಈ ಮನುಷ್ಯರಿಗೆ ನೀನು ಇಷ್ಟೊಂದು ದಿನ ಭಯಪಟ್ಟು ಬದುಕಿದ್ದ ಅಂತ ಕೇಳಿದ ಶೌರ್ಯ. ಅದಕ್ಕೂ ಯಾವುದೇ ಉತ್ತರ ನೀಡಲಿಲ್ಲ ತ್ರಿಷಾ. ಆದರೆ ಅವಳ ಶರೀರ ಮಾತ್ರ ಬೆವರಿನಿಂದ ಒದ್ದೆ ಆಗೋಯಿತು. ಇದರಿಂದಲೇ ಅರ್ಥ ಆಗ್ತಿದೆ ಅಕ್ಕಿಗೆ ಹಾಗೂ ಶೌರ್ಯನಿಗೆ ತ್ರಿಷಾ ಅವರಿಗೆ ಎಷ್ಟು ಭಯಪಡ್ತಿದ್ದಾಳೆ ಅಂತ. ಶೌರ್ಯನಿಗೆ ಒಂದೇ ಸಾರಿಗೆ ಕೋಪದ ಕಟ್ಟೆ ಒಡೀತು. ಅಕ್ಷರ ಅಲ್ಲೇ ಇದ್ದ ಶಕುಂತಲಾ ಹತ್ರ ಹೋಗಿ, ನೀನು ಹೆಣ್ಣಲ್ವೇನೆ, ಏನು ಸಾವತ್ರ ಬಂತ ನಿನಗೆ? ನನ್ನ ಅತ್ತಿಗೆಗೆ ಇಷ್ಟೊಂದು ದಿನ ಹಿಂಸೆ ಕೊಟ್ಟಿದೆಯಾ ಅಂತ ಅವಳನ್ನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಕ್ಷರ, ನಿಲ್ಲು, ನಿನ್ನ ಕೈಗಳು ನೋವಾಗುತ್ತವೆ, ಹೀಗೋ ಇದನ್ನು ತಗೊಂಡು ನಿನಗಿಷ್ಟ ಬಂದ ಹಾಗೆ ಮಾಡು ಅಂತ ನಗ್ತಾ ತ್ರಿಷಾನನ್ನು ಕರ್ಕೊಂಡು ಸೋಫಾದಲ್ಲಿ ಕೂತ. ಅಕ್ಷರ ಏನೋ ಆ ಚಾಟಿ ತಗೊಂಡು ಶಕುಂತಲಳನ್ನು ಅಮ್ಮನ ಬಂದಂತೆ ಬಡಿತಿದ್ದಾಳೆ. ಅವ್ರನ್ನ ನೋಡ್ತಿದ್ದಾಳೆ ವಿನಃ ಏನು ಹೇಳಲಿಲ್ಲ ತ್ರಿಷಾ ಅವರಿಗೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್